ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊತೀನಿ. ನಾನು ರಾಜೇಶ್ ಕೋಡೆ. ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಒಂದು ಸೆನ್ಸಿಟಿವ್ ಟಾಪಿಕ್ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ನಾನು. ಇದು ಇಷ್ಟಪಡ್ತೀನಿ ಅನ್ನೋದಕ್ಕಿಂತ ಕಷ್ಟ ಆಗುತ್ತೆ ಇದ್ರ ಬಗ್ಗೆ ಮಾತಾಡೋದಕ್ಕೆ. ನಾವು ಒಂದು ಏನಂತಾರೆ ಸಾಮಾನ್ಯ ಜನರಾಗಿ ನಮ್ಗೆ ಇವೆಲ್ಲ ಬೇಕೇನಪ್ಪ ಅನ್ಸ್ಬಿಡುತ್ತೆ. ಇದು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಇನ್ಸ್ಟಾಗ್ರಾಮ್ ಆಗ್ಬೋದು, ಫೇಸ್ಬುಕ್ಗಳಲ್ಲಿ ಆಗ್ಬೋದು, ಕಮೆಂಟ್ ಸೆಕ್ಷನ್ಗಳು ನೋಡಿದ್ರೆ ಏನು ಎಷ್ಟು ಅಸಹ್ಯಕರವಾಗಿರ್ತಾವಂದ್ರೆ ಕಮೆಂಟ್ಗಳು. ಅಲ್ಲಿಗೆ ಹೋಗ್ಬಿಟ್ರೆ ಥೂ ಏನಪ್ಪ ಇದು, ಯಾರೋ ಪೋಸ್ಟ್ ಹಾಕ್ತಾರೆ, ಇನ್ಯಾರೋ ಇಲ್ಲಿ ಜಗಳ ಆಡ್ತಾರೆ, ಏನು ನಡೀತಿದ್ಯಪ್ಪ ಅನ್ಸ್ಬಿಡುತ್ತೆ ಇಲ್ಲಿ. ಫ್ಯಾನ್ ವಾರ್ಗಳು ಇರಬೇಕು. ನಾನು ಯಾರಿಗೂ ವಾರ್ ಮಾಡಬಾರ್ದು, ಯಾರು ಕಮೆಂಟ್ಗೆ ಕೇಳೋದಕ್ಕೆ ನೀನು ಯಾರಪ್ಪ ಅಂತ ನೀವು ಕೇಳ್ಬೋದು. ಬಟ್ ಬಳಸೋ ಪದಗಳಿದೆಯಲ್ಲ, ಬಳಸೋ ಭಾಷೆಗಳಿದೆಯಲ್ಲ, ಇದು ನಿಮಗೆ ಏನಂತಾರೆ ನಿಮ್ಮ ವ್ಯಕ್ತಿತ್ವಕ್ಕೆ ಎಷ್ಟು ಹೊಂದುತ್ತೆ ಅನ್ನೋದನ್ನ ನೀವು ಯೋಚನೆ ಮಾಡಬೇಕು. ನಾನು ಯಾವುದೋ ಒಂದು ಕಮೆಂಟ್ ಓದ್ತಾ ಇದ್ದೆ ಸುಮ್ಮನೆ, ಆಯಿತಾ. ಇದನ್ನೇ ರಿಸರ್ಚ್ ಮಾಡಬೇಕಾದ್ರೆ ಏನು ಈ ರೀತಿ ಕಮೆಂಟ್ ಮಾಡ್ತಾ ಇದ್ದಾರಲ್ಲ, ಯಾವುದೋ ಹೀರೋ ಪೋಸ್ಟ್ ಹಾಕಿರ್ತಾನೆ, ಇಲ್ಲ ಯಾವುದೋ ವಿಡಿಯೋ ಹಾಕಿರ್ತಾನೆ. ಅವನು ಹಾಕಿದ್ರೆ ಅಲ್ಲಿ ಇನ್ನೊಬ್ಬ ಯಾರೋ ಫ್ಯಾನು, ಆಯಿತಾ, ಇನ್ನೊಬ್ಬನ ಹೀರೋ ಫ್ಯಾನ್ ಬಂದ್ಬಿಟ್ಟು ಅಲ್ಲಿ ಇನ್ನೊಂದೇನೋ ಕಮೆಂಟ್ ಹಾಕ್ತಾನೆ. ಆ ಕಮೆಂಟ್ಗೆ ಕೆಳಗಡೆಯಿಂದ ಶುರು ಮತ್ತೊಬ್ಬ ಬರ್ತಾನೆ ಅಲ್ಲಿಗೆ. ಅದು ಯಾರನ್ನ ತರ್ತಾರೆ ಮಾತಾಡ್ಬೇಕಾದ್ರೆ, ಅದು ಕಮೆಂಟ್ ಮಾಡ್ಬೇಕಾದ್ರೆ, ನೀನು ಚೆನ್ನಾಗಿಲ್ಲಪ್ಪ, ಅದು ಸರಿ ಇಲ್ಲಪ್ಪ, ಇದು ಸರಿ ಇಲ್ಲಪ್ಪ, ನೀನು ಹಂಗೆ ಇಂಪ್ರೂವ್ ಆಗು, ಹಿಂಗೆ ಇಂಪ್ರೂವ್ ಆಗು, ನನ್ನಿರೋ ಬಗ್ಗೆ ಯಾಕೆ ಮಾತಾಡ್ತಿ, ಇಷ್ಟು ಈ ರೀತಿ ಮಾತಾಡ್ಕೊಂಡು ಹೋದ್ರೆ ಅಲ್ಲಿ ಹೆಲ್ದಿ ಡಿಸ್ಕಷನ್ ಆಗಿ ಅದಲ್ಲಿ ಮುಗ್ದೋಗ್ಬಿಡುತ್ತೆ. ಬಟ್ ಇವ್ರು ಮಾತಾಡೋ ಮಾತುಗಳು ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ಒಬ್ಬ ಅಮ್ಮ ಅಂತ ಯೂಸ್ ಮಾಡ್ತಾನೆ, ಇನ್ನೊಬ್ಬ ಅಕ್ಕ ಅಂತ ಯೂಸ್ ಮಾಡ್ತಾನೆ, ಇನ್ನೊಬ್ಬ ಇಡೀ ವಂಶನೇ ತಂದಾಕ್ಬಿಡ್ತಾನೆ ಅಲ್ಲಿ. ಅದು ಎಷ್ಟು ಅಸಹ್ಯಕರವಾಗಿರುತ್ತಂದ್ರೆ ಕಮೆಂಟ್ಸ್ಗಳು. ನೀವು ಕೆಲವು ಕಮೆಂಟ್ಸ್ಗಳು ಓದಬೇಕು. ಹೀರೋಗಳು ಹಾಕಿರೋ ಪೋಸ್ಟ್ಗಳು ಕೆಳಗಡೆ ಕಮೆಂಟ್ಸ್ಗಳು ಓದ್ಬಿಟ್ರೆ ದಯವಿಟ್ಟು ಆ ಹೀರೋಗಳು ನೋಡಿದವರು ಕಮೆಂಟ್ ಸೆಕ್ಷನ್ನೇ ಆಫ್ ಮಾಡ್ಬಿಡ್ಬೇಕಪ್ಪ ಅನ್ಸ್ಬಿಡತ್ತೆ. ಆಮೇಲೆ ಕೆಲವು ಟ್ರೋಲ್ ಪೇಜ್ಗಳಲ್ಲೂ ಅಷ್ಟೇ. ಆ ಟ್ರೋಲ್ ಪೇಜ್ಗಳಲ್ಲಿ ಪಾಪ ಅವ್ರು ಅದು ಯಾವುದೋ ಪೋಸ್ಟ್ ಹಾಕ್ಬಿಡ್ತಾರೆ, ಜನಕ್ಕೆ ಒಳ್ಳೆ ಬಿಸಿ ಸಿಗ್ದಂಗೆ ಆಗ್ಬಿಡುತ್ತೆ. ಅದು ಬಿಸಿ ಕಜ್ಜಾಯ ಸಿಗ್ದಂಗೆ ಕಿತ್ಕೊಂಡು ತಿನ್ನೋ ರೀತಿ. ಅವ್ರು ಆ ಪೋಸ್ಟ್ ಹಾಕೋದಕ್ಕೆ ನಾನು ಟ್ರೋಲ್ ಪೇಜ್ ಅವ್ರು ತಪ್ಪು ಅಂತ ಹೇಳ್ತಿಲ್ಲ, ಬಟ್ ಇಲ್ಲಿ ಕಮೆಂಟ್ ಹಾಕೋರು ಹೇಳ್ತಿರೋದು. ಎಲ್ಲರೂ ಈ ಕೆಲಸ ಮಾಡ್ತಾರೆ ಅಂತ ಹೇಳಲ್ಲ, ಬಟ್ ಕೆಲವರು ಬಳಸೋ ಪದಗಳಿಂದ ಒಬ್ಬ ಶುರು ಮಾಡಿದ್ರೆ ಇನ್ನೊಬ್ಬಂಗೆ ಟ್ರಿಗರ್ ಆಗುತ್ತೆ. ಅದು ಒಬ್ಬ ಅಮ್ಮನ ಬಗ್ಗೆ ಮಾತಾಡಿದ್ರೆ ಇನ್ನೊಬ್ಬ ಅಮ್ಮನಿಗೆ ಏನಂತಾರೆ ಮಾತಾಡ್ದಂಗೆ ಅವನಿಗೆ ಟ್ರಿಗರ್ ಆಗುತ್ತೆ. ಅದು ಅವನು ಅದೇ ಪದ ಬಳಸ್ತಾನೆ, ಇವನು ಇದೇ ಪದ ಬಳಸ್ತಾನೆ, ಮತ್ತೊಬ್ಬ ಅದಕ್ಕೆ ಸೇರ್ಕೊಂತಾನೆ, ಮತ್ತೊಬ್ಬ ಇನ್ನೊಬ್ಬ ಅದಕ್ಕೆ ಸೇರ್ಕೊಂಡು ಒಂದು ದೊಡ್ಡ ಕಮ್ಯುನಿಟಿ ಆಗಿ ಬೆಳೆದು ಅಲ್ಲಲ್ಲೇ ಕಿತ್ತಾಡ್ಕೊಂಡು ಕಮೆಂಟ್ ಸೆಕ್ಷನ್ ದೊಡ್ಡದಾಗಿ ಅದು ದೊಡ್ಡ ಹೊಲ್ಸಾಗಿ ಕೂತ್ಕೊಬಿಡುತ್ತೆ. ದಯವಿಟ್ಟು ಈ ರೀತಿ ಪದ ಬಳಕೆಗಳನ್ನ ಯೂಸ್ ಮಾಡಬೇಡಿ, ಆಯಿತಾ. ಯಾವುದೇ ತಾಯಿಗಳಾಗಲಿ, ಯಾವುದೇ ಅಕ್ಕ ತಂಗಿಯರಾಗಲಿ, ಅವ್ರನ್ನ ಮಧ್ಯಕ್ಕೆ ತಂದು ನಿಮ್ಮ ಕಮೆಂಟ್ಗೋಸ್ಕರ ಅವ್ರನ್ನೆಲ್ಲ ಮಧ್ಯ ತಂದು ದಯವಿಟ್ಟು ಅದನ್ನು ಹೊಲ್ಸ್ ಮಾಡಬೇಡಿ. ಹೀರೋಗಳು ಅವ್ರು ಪೋಸ್ಟ್ ಹಾಕ್ತಾರೆ, ಆಯಿತಾ. ನಿಮಗೆ ಕಮೆಂಟ್ಸ್ ಹಾಕಿದ ತಕ್ಷಣ ಟಕ್ಕಂತ ನಿಮ್ಗೆ ಯಾರು ಬಂದ್ಬಿಟ್ಟು ದುಡ್ಡು ಕೊಡಲ್ಲ, ಅಲ್ಲಿ ಮತ್ತೊಂದು ಕೊಡಲ್ಲ. ನಿಮ್ಮ ಮನಸ್ಸು ತೃಪ್ತಿಗೆ ನೀವು ಮಾತಾಡ್ಕೋಬೋದು, ಅಯ್ಯೋ ನಾನು ಹೀರೋಗೆ ಹೇಳ್ಬಿಟ್ಟು ಅದಕ್ಕೆ ನಾನು ಮಾತಾಡ್ತೀನಿ ಅಂದ್ಬಿಟ್ಟು. ಅದರಿಂದ ನಿಂಗೆ ಸಿಕ್ಕಿದ್ದೇನಪ್ಪ? ಏನಾದರೂ ನಿನ್ಗೆ ₹1 ಲಾಭ ಸಿಕ್ತಾ? ನೀನು ಕಮೆಂಟ್ ಹಾಕ್ಬೇಡ ಅಂತ ಹೇಳ್ತಿಲ್ಲ, ಬಟ್ ನೀನು ಅಷ್ಟೊಂದು ಕೆಟ್ಟದಾಗ ಪದ ಬಳಕೆ ಮಾಡಿದ್ದಕ್ಕೆ ನಿನ್ಗೆ ಸಿಕ್ಕಿದ್ದಾದ್ರೆ ಏನು? ಇನ್ಯಾವನೋ ಇಂದ ನಿನಗೆ ಏನಂತಾರೆ ಕೆಟ್ಟ ಮಾತುಗಳು ಬೈಗುಳ, ಆಯಿತಾ. ಅವತ್ತೆಲ್ಲ ನಿನ್ನ ಮನಸ್ಸು ಹಾಳು, ನಿನ್ನ ಮೆದುಳು ಹಾಳು. ಅವ್ನು ಯಾರೋ ಹಂಗೆ ಬೈದ್ಬಿಟ್ನಲ್ಲ, ಅವ್ನು ಯಾವನಂತನೂ ಗೊತ್ತಿಲ್ಲ ನನಗೆ ಅಂತ ಮಾತು ಬೈದ್ಬಿಟ್ನಲ್ಲ ಅನ್ನೋದು ಮನಸ್ಸಲ್ಲೇ ಕೊರಗ್ತಾ ಇರುತ್ತೆ. ಇವೆಲ್ಲ ಯಾಕೆ ಮಾಡ್ಕೊತೀರಾ? ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ತಪ್ಪು ಅಂತ ಹೇಳಲ್ಲ ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ, ಬಟ್ ಹೆಲ್ದಿ ಡಿಸ್ಕಷನ್ ಮಾಡಿ, ಆಯಿತಾ. ಪದ ಬಳಕೆ ಮಾಡಬೇಕಾದ್ರೆ ದಯವಿಟ್ಟು ಈ ಥರ ಕೆಟ್ಟ ಪದಗಳನ್ನ ಬಳಸಿ, ಆಯಿತಾ. ಕಮೆಂಟ್ ಸೆಕ್ಷನ್ನ ಇನ್ನು ಗಬ್ಬೆಬ್ರಿಸ್ಬೇಡಿ, ಹೆಲ್ದಿ ಡಿಸ್ಕಷನ್ ಇರಲಿ ದಯವಿಟ್ಟು. ಇದೊಂದು ನನ್ನ ರಿಕ್ವೆಸ್ಟು. ಇಷ್ಟ ಇದ್ದೋ ಕೇಳಿ, ಇಷ್ಟ ಇಲ್ದಿರೋರು ಬಿಡುಗರು ಅದು ನಮ್ಮ ಇಷ್ಟ, ನಾವೇನೋ ಮಾಡ್ಕೊತೀವಿ ಅಂದರೆ ಅದು ನಿಮ್ಮ ಇಷ್ಟ, ನಾನೇನು ಮಾಡೋಕ್ಕಾಗಲ್ಲ, ಆಯಿತಾ. ನಮ್ಗನ್ಸ್ತು ನಾವು ಹೇಳ್ತಾ ಇದ್ದೀವಿ, ಆಯಿತಾ. ಕೆಲವರು ಹೆಣ್ಮಕ್ಳುಗಳು ಪಾಪ ಕಮೆಂಟ್ ಸೆಕ್ಷನ್ ನೋಡ್ಬಿಟ್ಟು ಟಕ್ಕಂತ ವಾಪಸ್ ಹೋಗ್ಬಿಡ್ತಾರೆ, ಇರ್ಸುಮುರ್ಸಾಗುತ್ತೆ. ಕೆಲವು ವಯಸ್ಸಾದವ್ರು ಬಂದ್ಬಿಟ್ಟು ಯಾರೋ ಕಮೆಂಟ್ ಸೆಕ್ಷನ್ ನೋಡಪ್ಪ ಇರಪ್ಪ ಏನು ಹಾಕಿದ್ದಾರೆ ನೋಡೋಣ ಅಂತ ಬಂದಾಗ ಅವ್ರಿಗೆಲ್ಲ ಇರ್ಸುಮುರ್ಸು ಅನ್ಸ್ಬಿಡುತ್ತೆ, ಏನಿದು ಈ ರೀತಿ ಎಲ್ಲ ಹಾಕಿದ್ದಾರೆ ಅಂತ, ಆಯಿತಾ. ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗೋ ರೀತಿ ನಾವು ಕಮೆಂಟ್ಗಳು ಹಾಕ್ಬಾರ್ದು, ಅದು ಇನ್ಸ್ಪೈರ್ ಆಗೋ ರೀತಿ ಇರಬೇಕು. ಆ ಕಮೆಂಟ್ ನೋಡಿದ ತಕ್ಷಣವೇ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬರಬೇಕು. ಆ ರೀತಿ ಕಮೆಂಟ್ ಸೆಕ್ಷನ್ನ ನೀವು ಹೆಲ್ದಿಯಾಗಿ ನೋಡ್ಕೋಬೇಕು. ಅದನ್ನು ನಮ್ಗೆ ಗೊತ್ತು, ಕೆಲವು ಕೆಟ್ಟ ಪೋಸ್ಟ್ಗಳಿಗೆ ಕೆಟ್ಟದಾಗ ಹೇಳ್ಬೇಕಾಗತ್ತೆ, ಬಟ್ ಆ ಕೆಟ್ಟದ್ದು ಹೇಳೋದನ್ನ ಹೇಳೋ ರೀತಿ ಇರುತ್ತೆ, ರೀತಿ ರಿವಾಜ್ಗಳನ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ,
ಚೇಂಜ್ ಮಾಡ್ಕೊಂಡಾಗ ಆಯಿತಾ ಸೋಷಿಯಲ್ ಮೀಡಿಯಾನು ಹೆಲ್ದಿ ಆಗಿರುತ್ತೆ, ಸ್ವಲ್ಪ ಪಾಸಿಟಿವ್ ವೈಬ್ಸ್ನ ಕೊಡುತ್ತೆ ಅದು. ಇಲ್ಲಾಂದರೆ ಕಚ್ಕಚ್ಚುಡುವಾಗಿ ಏನೇನೋ ಮಾತಾಡಿಕೊಂಡು ಗಬ್ ವೈಬ್ಸ್ ಆಗಿ ಕೂತ್ಕೊಬಿಡೋದು ನೆಗೆಟಿವ್ ಆಗಿ, ಆಯಿತಾ. ಇದೇ ರೀತಿ ನಿಮ್ಮ ವೀಡಿಯೋಸ್ಗಳು ಆಯಿತಾ, ರಿಯಲ್ ಇನ್ಸಿಡೆಂಟ್ಸ್ಗಳು ಮತ್ತು ಯಾವುದೋ ರಿಯಲ್ ಸ್ಟೋರಿಗಳು ಈ ಥರದ್ದೇ ನಾನು ವೀಡಿಯೋಗಳು ಮಾಡೋದು. ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.